ಸೊ ಈಗ ಕೊನೆಯ ಪ್ರಶ್ನೆ, 2028ಕ್ಕೆ ಈ ಆಡಳಿತ ಯಾವ ಇದರ ಮೇಲೆ, ಮಾನದಂಡದ ಮೇಲೆ ಜನರ ಮುಂದೆ ಹೋಗಬಹುದು? ಇಲ್ಲಿಯವರೆಗೆ ಆಗಿರೋ 3 ವರ್ಷಗಳ ಆಡಳಿತ ಇಟ್ಕೊಂಡು ಹೋಗುತ್ತಾ, ಮುಂದಿನ 2 ವರ್ಷಗಳನ್ನ ಇಟ್ಕೊಂಡು ಹೋಗುತ್ತಾ, ಡಿ ಕೆ ಶಿವಕುಮಾರ್ ಸಾರಥ್ಯನ ಇಟ್ಕೊಂಡು ಹೋಗುತ್ತಾ, ಏನು ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ಏನಾಗಿರುತ್ತೆ? ಯಾಕಂದ್ರೆ ಕೆಲವರ ಪ್ರಕಾರ 2028ಕ್ಕೆ ತುಂಬಾ ಕಷ್ಟ ಇದೆ ಕಾಂಗ್ರೆಸ್ಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ನೋಡಿದೀವಿ, ಹರಿಯಾಣ ನೋಡಿದೀವಿ, ಬೇರೆ ರಾಜ್ಯಗಳು ನೋಡಿದೀವಿ. SIR ಬರ್ತಾ ಇದೆ ಕರ್ನಾಟಕಕ್ಕೆ, ಕಾಲಿಟ್ಟಿದೆ. ಅದೆಲ್ಲರ ಎಫೆಕ್ಟ್ ಏನೇನಾಗಿದೆ ಅಂತ ನೋಡಿದೀವಿ. ಎಲ್ಲ ಇರಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಅವ್ರಿಗಿರುವಂತ ಒಂದೇ ಒಂದು ಬಾಗಿಲು ಅಂದ್ರೆ ಇದು ಕರ್ನಾಟಕ. ಸೊ ಅದು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಸೊ ಅದನ್ನ ಎದುರಿಸುವಂತಹ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷ ಮತ್ತು ಈಗಿನ ಸರ್ಕಾರ ತೋರಿಸುತ್ತಾ ಇದೆಯಾ? ನೋಡಿ, ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಏರಾ ಇದೆಯಲ್ಲ, ಅವರು ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕಾಂಟ್ರಿಬ್ಯೂಷನ್ ಮುಖ್ಯಮಂತ್ರಿಯಾಗಿ ಮತ್ತೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಯಾಕೆಂದ್ರೆ ಇವಾಗ ಟಿವಿ ಚರ್ಚೆಗಳು ಬರೀ ಈ ಮೋಟದಲ್ಲೇ ಚರ್ಚೆ ಆಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೆಲ್ಲಿ ಏನೇನು ಶಂಕುಸ್ಥಾಪನೆ ಆಗಿದೆ, ಎಲ್ಲೆಲ್ಲಿ ಏನು ಉದ್ಘಾಟನೆ ಆಗಿದೆ, ನೀರಾವರಿ ಏನಾಗಿದೆ, PWD ಏನಾಗಿದೆ, ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಏನಾಗಿದೆ, ವೈದ್ಯಕೀಯ ಇಲಾಖೆಯಲ್ಲಿ ಏನಾಗಿದೆ, ಕಂದಾಯ ಇಲಾಖೆಯಲ್ಲಿ ಏನಾಗಿದೆ, ಗ್ರಾಮೀಣಾಭಿವೃದ್ಧಿ ಏನಾಗಿದೆ, ಅಭಿವೃದ್ಧಿ ಚರ್ಚೆ ನೀವು ಈಗ ಕೂತ್ರುವೆ ನಾನು ಪಟ್ಟಿ ಸಮೇತ ಇಲ್ಲೇ ಕೊಡ್ತೀನಿ. ಎಷ್ಟು ನೇಮಕಾತಿಗಳ ವಿಚಾರದಲ್ಲಿ ಯಾವ ರೀತಿ ಸ್ಟೆಪ್ಗಳನ್ನ ನಾವು ತೊಳ್ತಾ ಇದೀವಿ, ನೆನ್ನೆನೂ ಹೇಳಿದ್ರು ನೇಮಕಾತಿ ವಿಚಾರದಲ್ಲಿ. ಈ ಏರದಲ್ಲಿ ಎಸ್ ವಿ ಆರ್ ಸ್ಯಾಟಿಸ್ಫೈಡ್. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಅವರ ಸಂಪುಟ ಸಹೋದ್ಯೋಗಿಗಳು, ಶಾಸಕರು, ದೇ ಹ್ಯಾಡ್ ಡನ್ ಎ ಟ್ರಮ್ಯಾಂಡಸ್ ಜಾಬ್. ಯಾಕೆಂದ್ರೆ ಆಯ್ತು, ನೀವು 28ಕ್ಕೆ ಹೋಗ್ತಾ ಇದೀರಲ್ಲ ಸ್ವಾಮಿ, ಅಷ್ಟು ದೂರ ಯಾಕೆ? ಮೊನ್ನೆ ನಡೆದ್ವಲ್ಲ ಬೈ ಎಲೆಕ್ಷನ್ 2. ಏನೆಲ್ಲ ನೀವು ಮೊದಲನೇ ಪ್ರಶ್ನೆ ಎಲ್ಲಿಂದ ಶುರು ಆಯ್ತು ನಂಗೆ ಗೊತ್ತು. ಈಗ ಮತ್ತೆ ಚರ್ಚೆಗೆ ಹೋದ್ರೆ ಡ್ರಾಗ್ ಆಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ಏನಾಯ್ತು ರಿಸಲ್ಟ್? 1ರಲ್ಲಿ ಗೆದ್ರು, ಗೆಲುವೆ. ಅದು ಮಾರ್ಜಿನ್ ಹಂಗಾಯ್ತು. ಮತ್ತೆ ಚರ್ಚೆಗಳು ಅಲ್ಲಿಗೆ ಹೋಗ್ತಾರೆ, ಅದೆಂಗಾಯ್ತು ಹಿಂಗ್. ಅದಲ್ಲ, ಧ್ರುವ ನಾರಾಯಣ್ ಸಾಹೇಬ್ರು ಒಂದೇ ಹೋಟೆಲ್ ಗೆದ್ರಲ್ವ ಸರ್, ಅವ್ರಿಗೆ ಶಾಸಕ ಅಂತ ಪ್ರಮಾಣ ಪತ್ರ ಕೊಟ್ರಲ್ವಾ ಸರ್? ಹಂಗೆ ಮೊನ್ನೆ ನಡೆದಿರೋ ಬೈ ಎಲೆಕ್ಷನ್ ಗೆದ್ವಿ. ಮತ್ತೆ ಅದಕ್ಕೂ ಹಿಂದೆ ಮುಖ್ಯಮಂತ್ರಿಗಳು ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಬಂದು ಸಂಡೂರ್ದು ಸೇರ್ಕೊಂಡು ಆ 3 ಗೆದ್ವಿ ಅಲ್ವಾ? ಸೊ ಹಾಗೆ ಪ್ರತಿಯೊಂದು ಟಾಸ್ಕ್ ಅಲ್ಲೂ ನಮ್ಗೆ ಇದು ಪ್ರಿಪರೇಟರಿ ಎಕ್ಸಾಮ್. ಮೊನ್ನೆ ಬೈ ಎಲೆಕ್ಷನ್ ಡೆಫಿನೆಟ್ಲಿ ನಾವು ಹಂಗೆ ತಗೊಂಡಿದ್. ನೀವು ನನ್ನ ಚರ್ಚೆ ಕರೆದಾಗ ನಾ ಹೇಳಿದ್ ನಾವು ಗೆಲ್ತೀವಿ ಅಂತ ಹೇಳಿ. ಇವತ್ತು ಅದೇ ವ್ಯಕ್ತಿ ಬಂದು ಹೇಳ್ತಾ ಇದ್, ನೀವು ಕರೀರಿ ಅಂತಾನೂ ಹೇಳಿದ್ದೆ ನಾನು, ನೀವು ಅದನ್ನ ಕೇಳಲಿಲ್ಲ. ಈಗ ಅದನ್ನು ಹೇಳ್ತಾ ಇದ್ದೀನಿ, ಅಲ್ಲಿ ಗೆದ್ವಲ್ಲ. ಇದೊಂದು ಡಿ ಕೆ ಶಿವಕುಮಾರ್ ಅವರು ನ್ಯೂ ವಿಷನರಿ ಇಟ್ಕೊಂಡಿರ್ತಕ್ಕಂತ, ಒಂದು ಆಂಬಿಷನ್ ಇರ್ತಕ್ಕಂತ ಒಂದು ಅವರು ಯುವ ಸರ್ಕಾರ ಅಂತಾನೆ ಇದ್ದಾರೆ. ನವ ಸರ್ಕಾರ ಇದು ಯುವ ಸರ್ಕಾರ. ಅಂದ್ರೆ ಯೂತ್ಸ್ ನ ಯಾವ ರೀತಿ ಸೆಳಿಬೇಕು ಅನ್ನುವಂಥದ್ದು. SIR ವಿಚಾರ ಹೇಳಿದೀವಿ. ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರು ಯಾವ ತರ ಸೀರಿಯಸ್ ಆಗಿ ತಗೊಂಡ್ರು ಗೊತ್ತಿಲ್ಲ, ಅಸ್ಸಾಮಲ್ಲಿ ಯಾವ ತರ ಸೀರಿಯಸ್ ಆಗಿ ತಗೊಂಡ್ರು ಗೊತ್ತಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಈಗಲ್ಲ ಸರ್, 1 ವರ್ಷದಿಂದನೇ ನಾವು ಒಂದೂವರೆ ವರ್ಷದಿಂದನೇ ಹೋಮ್ ವರ್ಕ್ ಮಾಡ್ತಾ ಇದೀವಿ. ಆ ಮತಗಳತನ ಹಿಡಿದಿದೆ ಇಲ್ಲಿ ಕರ್ನಾಟಕದಿಂದನೇ. ಆಳಂದ ಕ್ಷೇತ್ರ ನಾವೇ ಹೋಗಿ, ನಾವು ಗೆದ್ರು ಸಮೇತ ನಮ್ಮ ಅಲ್ಲಾಗಿರೋ ವೋಟ್ ಶೋರಿ ನಾವೇ ಬಯಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆ ರೀತಿ ಅಲ್ಲ, ಅದಕ್ಕೆ ಕೆಲವು ಸ್ಟ್ರಾಟಜಿನೂ ಇದಾವೆ. ಯಾಕೆಂದ್ರೆ ನಮ್ಮ ಗ್ಯಾರಂಟಿಗಳೆಲ್ಲ ಇದಾವಲ್ಲ. ಸೊ ಅದಕ್ಕೆ ನಮ್ಮ ಸರ್ಕಾರ ನಾಳೆ ದಿನ ವೋಟರ್ ಐಡಿನೂ ಕಡ್ಡಾಯ ಅಂತಂದಾಗ ಜನರು ಅವೇರ್ ಆಗ್ತಾರೆ. ಯಾಕೆ ಈಗ ಗೃಹಲಕ್ಷ್ಮಿ ಇವತ್ತೇನು ಅವ್ರ ಆಧಾರಲ್ಲಿ ಅಂತ ಹೇಳ್ತಾ ಇದ್ರೆ, ಬ್ರಿಂಗ್ ವೋಟರ್ ಐಡಿ ಅಂತಾನು ಹೇಳಿ ಸರ್ಕಾರ. ಅವಾಗ ಹೌದಲ್ವಾ, ನಂದು 2,000 ರೂಪಾಯಿ ಕಿತ್ಕೊಳ್ತಾರೆ ಈ ಬಿಜೆಪಿ ಅವ್ರು, ವೋಟ್ ಕಳ್ತನ ಮಾಡಿ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್, ಅವ್ರು ಮಾಡಿಸ್ತಾರೆ. ಆಯ್ತು, ನೀವು ಬಸ್ಸಿಗೆ ಹೋಗ್ಬೇಕಾದ್ರೆ ವೋಟರ್ ಐಡಿ ಅಂತಂದಾಗ ಹೆಣ್ಣು ಮಕ್ಳು ಬಿಡ್ತಾರ? ನಮ್ದು ಬಸ್ ಚಾರ್ಜ್ ಬರುತ್ತೆ ಅಂತಂದಾಗ ಇದನ್ನ ಮಾಡ್ಲಿ. ನಂದೊಂದು ಚಿಕ್ಕ ಸಲಹೆ ಸರ್ಕಾರಕ್ಕೆ, ಜೊತೆ ಕರೆಂಟ್ ಬಿಲ್, ನೀವು ವೋಟರ್ ಐಡಿ ಕೊಡ್ಬೇಕು ಅಂತಂದಾಗ, ನೀವು ವೋಟರ್ ಐಡಿ ಕಟ್ ಮಾಡಿದಾಗ ಓಡೋತನ್ ಸೀದಾ ಬಿಜೆಪಿ ಅವ್ರು ಮನೆ ಮುಂದಕ್ಕೂ ಗಲಾಟೆ ಮಾಡ್ತಾರೆ ಜನ. ಒಂದು ಸಾರಿ ದಂಗೆ ಇದ್ರೆ ಸರ್, ಇವ್ರು ಏನೋ ಅನ್ಕೊಂಡಾರ ಈ ದೇಶದಲ್ಲಿ. ಒಂದಿನ ಶ್ರೀರಾಮ, ಮತ್ತೊಂದಿನ ಪುಲ್ವಾಮ, ಮತ್ತೆ ಈಗ 3 ನಾಮ ಹಾಕಕ್ ಬರ್ತಾ ಇದಾರೆ. ಇದು ಕಾಂಗ್ರೆಸ್ ನ ಆಳ್ವಿಕೆ ಇರ್ತಕ್ಕಂಥದ್ದು. ಈಗ ಲೀಡರ್ಗಳು ಈ ಕಡೆ ನೋಡಿ ಸರ್, ಕಾಂಗ್ರೆಸ್ ಯಾವ ಸ್ಟೆಪ್ ತಗೊಳ್ತು? ಹರಿಪ್ರಸಾದ್ ಸಾಹೇಬ್ರನ್ನ KPCC ಅಧ್ಯಕ್ಷರು ಮಾಡಿದ್ದಾರೆ. ಒಬ್ಬ ಮಾಸ್ OBC ಲೀಡರ್, ಗ್ರಾಸ್ ರೂಟ್ ಲೆವೆಲ್ ಇಂದ ಪಕ್ಷವನ್ನ ಸಂಘಟನೆ ಮಾಡಿರೋದು. ಇವತ್ತು ಕಾಂಗ್ರೆಸ್ನ ಏನು ಮುಖ್ಯಮಂತ್ರಿ ಇದ್ದಾರೆ, ಅವರು NSU ಇಂದ ಬಂದಿರ್ತಕ್ಕಂಥ ಗ್ರಾಸ್ ರೂಟ್ ಲೆವೆಲಿನ ಒಬ್ಬ ವರ್ಕರ್ ಆಗಿರ್ತಕ್ಕಂಥದ್ದು. ಒಬ್ಬ ಮಾಸ್ ಲೀಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ದಲಿತ ಕಮ್ಯುನಿಟಿಯಿಂದ ಬಂದಿರ್ತಕ್ಕಂತಹ ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರಿದ್ದಾರೆ. ಇದೊಂದು ನಮ್ದೊಂದು ಅದ್ರ ಜೊತೆಗೆ ಸಚಿವ ಸಂಪುಟನೇ ನೋಡಿ, ನಮ್ಮಲ್ಲಿ ಲೀಡರ್ಸ್ ಇದ್ದಾರೆ ಸರ್. ನಮ್ಮಲ್ಲಿ ಒಂದೊಂದು ಕಮ್ಯುನಿಟಿ ಜೊತೆಗೆ ಬೆಸೆಯುವಂತ ಲೀಡರ್ಸ್ ಗಳು ಇದ್ದಾರೆ. ಖಂಡಿತವಾಗ್ಲೂ ಇವ್ರು ಏನ್ ಮಾಡಿದ್ರು, ಇವತ್ತೊಂದು ನಂಬರ್ ಹೇಳಿರ್ತೀನಿ ಕೇಳಿ ಸರ್. ಕರ್ನಾಟಕ ರಾಜ್ಯದಲ್ಲಿ
179 ವೀರೇಂದ್ರ ಪಾಟೀಲ್ ಅವರಿದ್ದಾಗ ನಮ್ಮ ಕಾಂಗ್ರೆಸ್ಸಿಗೆ ಬಂದಂತ ಬಹುಮತ. ಈ ಒಂದು ಲೀಡರ್ಶಿಪ್, ಈ ಒಂದು ಸಾಂಘಿಕ ಹೋರಾಟ ಮುಂಬರುವ ದಿನದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ, ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳಲ್ಲಿ ಈ ಕಾಂಗ್ರೆಸ್ ಕರ್ನಾಟಕಕ್ಕೆ ಕೊಡುವಂತ ಕೊಡುಗೆಯಿಂದ 179 ಕ್ರಾಸ್ ಮಾಡಿ ಮುಂದಕ್ಕೆ ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ಜೊತೆಗೆ ಅದಕ್ಕೆ ಉತ್ತಮವಾದಂತ ಸಹಕಾರ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿನೇ. ಬಿಜೆಪಿ ದಿನ ದಿನ ಒಂದೊಂದು ಮಳೆ ಹೊಡಿತಾ ಇದೆ. ಅವ್ರವ್ರೇ ಹೊಡೆದಾಡ್ಕೊಂಡು ಅವ್ರು ಹಂಗೇ ಹೋಗ್ತಾ ಹೋದ್ರೆ ನಾಳೆ ದಿನ ಬಿಜೆಪಿ ಶಾಸಕರು ಒಂದೊಂದು ಜಿಲ್ಲೆನಲ್ಲಿ ಒಬ್ರು ಬರೋದು ಕಷ್ಟ ಆಗುತ್ತೆ. ಯಾವೊಂದು ಬಿ ಶಿವಪ್ಪನವರು, ಎ ಕೆ ಸುಬ್ಬಯ್ಯನವರು, ಕೊನೆ ಪಕ್ಷ ಅವರ ಹಿರಿಯರ್ಗೆ ಅವ್ರೇನಾದ್ರೂ ಗೌರವಿಸಿದಾರ? ಆ ಪಕ್ಷದಲ್ಲಿ ಉದಾಹರಣೆ, ಮೊದಲನೇ ಅಧ್ಯಕ್ಷ ಎ ಕೆ ಸುಬ್ಬಯ್ಯನವರು ಪಕ್ಷ ಬಿಟ್ಟೋದ್ರು, ಎರಡನೇ ಅಧ್ಯಕ್ಷ ಬಿ ಶಿವಪ್ಪನವರು ಪಕ್ಷ ಬಿಟ್ಟೋದ್ರು, ಮೂರನೇ ಅಧ್ಯಕ್ಷ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರು ಹಾಕೊಂಡು ಮನೆಗೆ ಹೋದ್ರು, ನಾಲ್ಕನೇ ಅಧ್ಯಕ್ಷರು ಈಶ್ವರಪ್ಪನವರು ಪಕ್ಷದಿಂದನೇ ಕಿತ್ತೆಸ್ತಿದ್ದಾರೆ ಇವತ್ತು. ಸೊ ಅದಾದ್ಮೇಲೆ ಸದಾನಂದ ಗೌಡ್ರು ಇವತ್ತು ಅಸ್ತಿತ್ವ, ಪಾಪ ಅವ್ರು ಓಡಾಡ್ತಾ ಇದಾರೆ. ನಳಿನ್ ಕುಮಾರ್ ಕಟೀಲ್ ಅಂತ ಒಬ್ರು ಅಧ್ಯಕ್ಷ ಇದ್ರು, ಅವ್ರು ಎಲ್ಲಿದ್ದಾರೆ ಅಂತಾನೆ ಅವ್ರು ಗೊತ್ತಿಲ್ಲ. ಅಂದ್ರೆ ಬಳಸಿ ಅಡ್ವಾಣಿ ಅಂತ ಒಬ್ರು ನಾಯಕರಿದ್ರು ಸರ್ ಈ ದೇಶದಲ್ಲಿ. ಅವ್ರ ಪರಿಸ್ಥಿತಿ ನಾವು ಹಾಗಲ್ಲ ಸರ್. ನಮ್ಮಲ್ಲಿ ಹಿರಿಯರನ್ನೂ ಗೌರವಿಸ್ತೀವಿ, ಕಿರಿಯರಿಗೂ ಅವಕಾಶಗಳನ್ನ ಕೊಡ್ತೀವಿ. ಮತ್ತೆ ಆ ಬಾಂಧವ್ಯ ಸಂಬಂಧಗಳು ಹಾಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೆ ಸಿದ್ದರಾಮಯ್ಯನವರ ಈ ಒಂದು ಇನ್ಸಿಡೆಂಟ್ ನಾವು ಭಾವನಾತ್ಮಕವಾಗಿ, ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಕಣ್ಣಲ್ಲಿ ನೀರು ಹಾಕಿದ್ವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದಾಗ ಕಾಂಗ್ರೆಸ್ನವರೆಲ್ಲ ಕಣ್ಣಲ್ಲಿ ಆನಂದ ಬಾಷ್ಪ ಹಾಕಿದ್ವಿ. ಇದು ಸರ್ ನಮ್ಮ ಸಂಬಂಧ ಇರ್ತಕ್ಕಂಥದ್ದು. ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ 2028ಕ್ಕೆ 181 ಸೀಟನ್ನ ನಾವು ಖಂಡಿತವಾಗ್ಲೂ ಗೆಲ್ತೀವಿ ಸರ್.